ನೀನ್ ನನ್ನ ಯಾಕೆ ಬಿಟ್ಟು ಹೋದೆ? ನೀನಿಲ್ದೆ ನನಗೆ ಜೀವನವೇ ಇಲ್ಲ ಅಂತ ನಟಿ ಶುಭಾ ಪೂಂಜಾ ಈಗ ಭಾವುಕರಾಗಿದ್ದಾರೆ. ಬಾರದೂರಿಗೆ ಪಯಣಿಸಿದ ಅಮ್ಮನ ನೆನೆದು ಶುಭಾ ಪೂಂಜಾ ಸೋಷಿಯಲ್ ಮೀಡಿಯಾದಲ್ಲಿ ಅಳಲು ತೋಡಿಕೊಂಡಿದ್ದಾರೆ. ಹೌದು, ಸ್ಯಾಂಡಲ್ವುಡ್ ನಟಿ ಶುಭಾ ಪೂಂಜಾ ತಾಯಿ ಸುಲೋಚನಾ ಮಾರ್ಚ್ 6ರಂದು ನಿಧನರಾಗಿದ್ದಾರೆ. ನಿಮೋನಿಯಾ ಅಟ್ಯಾಕ್ ಆಗಿ ಲಂಗ್ಸ್ನಲ್ಲಿ ನೀರು ತುಂಬಿದ್ದ ಕಾರಣ ಆರೋಗ್ಯದಲ್ಲಿ ಏರುಪೇರಾಗಿತ್ತು. 70 ವರ್ಷದ ಸುಲೋಚನಾ ಕಳೆದ 4 ತಿಂಗಳಿನಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಿಸದೆ ಮಾರ್ಚ್ 6ರಂದು ಬಾರದೂರಿಗೆ ಪಯಣಿಸಿದ್ದಾರೆ. ವಿಧಿವಶರಾದ ತಾಯಿಯ ಪಾರ್ಥಿವ ಶರೀರವನ್ನ ಮಂಗಳೂರಿಗೆ ಕೊಂಡೊಯ್ದಿದ್ದಾರೆ. ತಾಯಿಯ ಆಸೆಯಂತೆ ಕಾರ್ಯಗಳನ್ನ ಮಂಗಳೂರಿನಲ್ಲಿ ನೆರವೇರಿಸಿದ್ದಾರೆ. ಇದೀಗ ನಟಿ ಶುಭಾ ಪೂಂಜಾ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಅಮ್ಮ, ನನ್ನ ನೀನ್ ಯಾಕೆ ಬಿಟ್ಟು ಹೋದೆ? ನೀನಿಲ್ದೆ ನನಗೆ ಜೀವನವಿಲ್ಲ ಅಂತ ಭಾವುಕ ಪೋಸ್ಟ್ ಮಾಡಿದ್ದಾರೆ. ನಿನ್ನ ಬಿಟ್ಟು ನನಗೆ ಬದುಕೋಕೆ ಬರೋದಿಲ್ಲ. 24 ಗಂಟೆ ನಿನ್ ಜೊತೆನೇ ಇರ್ತಿದ್ದೆ. ಈಗ ನಾನು ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಯಾರಿಗೋಸ್ಕರ ವಾಪಸ್ ಮನೆಗ್ ಬರ್ಲಿ? ನೀನನ್ನ ಯಾಕೆ ಬಿಟ್ಟು ಹೋದೆ? ನನ್ನ ಇಡೀ ಜೀವನಕ್ಕೆ ಅರ್ಥವಿಲ್ಲದೆ ಆಯ್ತು. ನನ್ನ ಇಡೀ ಜೀವನವೇ ನೀನಾಗಿದ್ದೆ. ನನ್ನ ಯಾಕೆ ಬಿಟ್ಟು ಹೋದೆ? ನಿನ್ ಬಿಟ್ಟು ನನಗೆ ಬದುಕೋಕೆ ಸಾಧ್ಯವಿಲ್ಲ. ಒಂದು ದಿನದ ಹಿಂದೆ ನನ್ನ ಜೀವನ ಅವಳ ಸುತ್ತ ಮಾತ್ರ ಸುತ್ತಾ ಇತ್ತು. ಅವಳು ನನ್ನ ಜೀವನ. ನಾನು ಏನೇ ಮಾಡಿದ್ರೂ ಅದು ಅವಳ ಸುತ್ತ ಮಾತ್ರ. ಅವಳಿಲ್ಲದ ಜೀವನವನ್ನ ನಾನು ಊಹಿಸಲು ಸಾಧ್ಯವಿಲ್ಲ. ಅವಳಿಲ್ಲದ ನನ್ನ ಜೀವನಕ್ಕೆ ಅರ್ಥವಿಲ್ಲ. ನನ್ನ ಹೃದಯ ಛಿದ್ರವಾಗಿದೆ. ನನ್ನ ಜೀವನ ಎಂದಿಗೂ ಒಂದೇ ಆಗೋದಿಲ್ಲ ಮತ್ತು ನಾನು ಎಂದಿಗೂ ಒಂದೇ ಆಗಲು ಸಾಧ್ಯವಿಲ್ಲ. ನನ್ನ ನಗು ಕಳೆದು ಹೋಗಿದೆ ಅಮ್ಮ ಅಂತ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇನ್ನು ತಾಯಿ ಅಗಲಿಕೆ ನೋವಿನಲ್ಲಿರುವ ಶುಭಾ ಪೂಂಜಾ ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು. ಇವರ ತಂದೆ ಶೇಷಾದ್ರಿ ಪೂಂಜಾ, ತಾಯಿ ಸುಲೋಚನಾ ಪೂಂಜಾ. ಇದೀಗ ಸುಲೋಚನಾ ಪೂಂಜಾ ನಿಧನರಾಗಿದ್ದು ಶುಭಾ ಪೂಂಜಾಗೆ ಬರಸಿಡಿಲೆ ಬಡಿದಂತಾಗಿದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೊಗ್ಗಿನ ಮನಸ್ಸು ಸಿನಿಮಾ ಮೂಲಕ ಶುಭಾ ಪೂಂಜಾ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರು. ಕನ್ನಡ ಸಿನಿಮಾ ಯಶಸ್ವಿಯಾದ ಬಳಿಕ ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲೂ ನಟಿಸಿ ಮೋಡಿ ಮಾಡಿದ್ದಾರೆ. ಶುಭಾ ಪೂಂಜಾ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಬಹುಕಾಲದ ಗೆಳೆಯ ಮುದ್ದಿನ ಚಿನ್ನಿ ಬಾಂಬ್ ಸುಮಂತ ಬಿಲ್ಲವ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಆದ್ರೀಗ ತಾಯಿ ಅಗಲಿಕೆ ನೋವನ್ನ ಶುಭಾ ಪೂಂಜಾಗೆ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.